ಈಗ ಈ 5ನೇ ಚಾಪ್ಟರ್ ಸಮತೋಲನ ಏನಿದೆ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಮತ್ತೆ 6 ಮಾರ್ಕ್ಸ್ ಗೆ ಜಾಸ್ತಿ ಕೇಳ್ತಾ ಇರ್ತಾರೆ. ಇದನ್ನ ಮಾರುಕಟ್ಟೆಯ ಸಮತೋಲನ ಸ್ಥಿರ ಸಂಖ್ಯೆ ಉದ್ಯಮ ಘಟಕಗಳಿದ್ದಾಗ, ಅಂದ್ರೆ ಸ್ಥಿರ ಸಂಖ್ಯೆ ಉದ್ಯಮ ಘಟಕಗಳಿದ್ದಾಗ ಮಾರುಕಟ್ಟೆಯ ಸಮತೋಲನವನ್ನ ಒಂದು ರೇಖಾಚಿತ್ರದ ಸಹಾಯದೊಂದಿಗೆ ವಿವರಿಸಿ ಅಂತ ಕೇಳ್ತಾರೆ. ಇದು 6 ಮಾರ್ಕ್ಸ್ ಗೆ ಪ್ರಶ್ನೆ ಕೇಳುವಂತದ್ದು. ಸೊ ಈಗ ನಾವು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಸ್ಥಿರ ಸಂಖ್ಯೆ ಉದ್ಯಮ ಘಟಕಗಳಿದ್ದಾಗ ಮಾರುಕಟ್ಟೆ ಹೇಗೆ ಸಮತೋಲನ ಸ್ಥಿತಿಯನ್ನು ತಲುಪುತ್ತೆ ಅನ್ನೋ ವಿಚಾರವನ್ನು ಕುರಿತು ಚರ್ಚೆ ಮಾಡೋಣ. ಸರಿನಾ? ನೋಡಿ, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳ ನೆರವಿನೊಂದಿಗೆ ಸ್ಥಿರ ಸಂಖ್ಯೆಯ ಉದ್ಯಮ ಘಟಕಗಳಿದ್ದಾಗ ಮಾರುಕಟ್ಟೆಯು ಹೇಗೆ ಸಮತೋಲನ ತಲುಪುತ್ತದೆ ಅಥವಾ ಹೇಗೆ ಸಮತೋಲನವನ್ನ ನಿರ್ಧಾರ ಆಗುತ್ತೆ ಅನ್ನೋದನ್ನ ಕುರಿತು ನಾವಿಲ್ಲಿ ಪ್ರಮುಖವಾಗಿ ಚರ್ಚೆ ಮಾಡಬೇಕಾಗಿದೆ. ನೋಡಿ, ಇಲ್ಲಿ ನಾವು ಒಂದನ್ನ ಅರ್ಥ ಮಾಡ್ಕೋಬೇಕು. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಸ್ಥಿರ ಸಂಖ್ಯೆ ಉದ್ಯಮ ಘಟಕಗಳಿದ್ದಾಗ ಅಲ್ಲಿ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳೊಂದಿಗೆ ಮಾರುಕಟ್ಟೆ ಹೇಗೆ ಸಮತೋಲನವನ್ನು ತಲುಪುತ್ತೆ ಎಂಬುದನ್ನ ನಾವು ಈ ರೇಖಾಚಿತ್ರಗಳನ್ನ ಬಳಸ್ಕೊಂಡ್ಬಿಟ್ಟು, ಅಂದ್ರೆ ಈ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳನ್ನ ಬಳಸ್ಕೊಂಡ್ಬಿಟ್ಟು ನಾವು ಅದನ್ನ ಅನಲೈಸ್ ಮಾಡ್ತೀವಿ. ಅರ್ಥ ಆಗುತ್ತಲ್ವಾ? ಸೊ ಜೊತೆಗೆ ಈ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳನ್ನ ಪಲ್ಲಟಗಳು ಸಮತೋಲನ ಬೆಲೆ ಮತ್ತು ಸಮತೋಲನ ಪ್ರಮಾಣದಲ್ಲಿ ಹೇಗೆ ಬದಲಾವಣೆಯನ್ನು ತರುತ್ತವೆ ಎಂಬುದನ್ನು ಕೂಡ ಅಧ್ಯಯನ ಮಾಡೋದು ಬಹಳ ಮುಖ್ಯ ಆಗುತ್ತೆ ಅಲ್ವಾ? ಸೊ ನೋಡಿ, ಈ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಕೊಳ್ಳುವವರು ಮತ್ತು ಮಾರುವವರು ಇಬ್ಬರು ಕೂಡ ಬೆಲೆಯನ್ನು ಪಡೆಯುವರಾಗಿರ್ತಾರೆ. ಅಂದ್ರೆ ಇವರಲ್ಲಿ ಯಾರೊಬ್ಬರು ಕೂಡ ಬೆಲೆಯ ಮೇಲೆ ಪ್ರಭಾವ ಬೀರುವಷ್ಟು ಶಕ್ತಿಶಾಲಿ ಆಗಿರೋದಿಲ್ಲ, ಅಥವಾ ಇವರಲ್ಲಿ ಯಾರೊಬ್ಬರು ಕೂಡ ಬೆಲೆಯ ಮೇಲೆ ಪ್ರಭಾವವನ್ನು ಬೀರಲು ಸಾಧ್ಯ ಇಲ್ಲ ಅನ್ನೋದನ್ನ ಗಮನಿಸಬೇಕಾಗುತ್ತೆ. ಅದರಿಂದಾಗಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಸರಕಿನ ಬೆಲೆಯು ಬೇಡಿಕೆ ಮತ್ತು ಪೂರೈಕೆ ಶಕ್ತಿಗಳಿಂದ ನಿರ್ಧಾರ ಆಗುತ್ತೆ. ಅರ್ಥ ಆಗುತ್ತಲ್ವಾ? ಸರಕಿನ ಬೆಲೆ ಬೇಡಿಕೆ ಮತ್ತು ಪೂರೈಕೆ ಶಕ್ತಿಗಳಿಂದ ನಿರ್ಧಾರ ಆಗುತ್ತೆ. ಅಂದ್ರೆ ಈ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಬೇಡಿಕೆ ಮತ್ತು ಪೂರೈಕೆ ಶಕ್ತಿಗಳಿಂದ ಬೆಲೆ ನಿರ್ಧಾರವಾಗುವಂತ ಪ್ರಕ್ರಿಯೆಯನ್ನ ಬೆಲೆ ಯಂತ್ರ ಅಂತ ಕರೀತೀವಿ. ಅರ್ಥ ಆಗುತ್ತಲ್ವಾ? ಸೊ ನೋಡಿ, ಈ ಬೆಲೆ ಯಂತ್ರವನ್ನ ಆಡಮ್ ಸ್ಮಿತ್ ಅವರು ಕಾಣದ ಕೈ ಅಂತ ಕರೀತಾರೆ. ಇನ್ವಿಸಿಬಲ್ ಹ್ಯಾಂಡ್ ಅಂತ ಹೇಳ್ತಾರೆ ಅವರು. ಬೆಲೆ ಯಂತ್ರವನ್ನ ಆಡಮ್ ಸ್ಮಿತ್ ಅವರು ಕಾಣದ ಕೈ ಅಂತ ಕರೆದಿದ್ದಾರೆ. ಸೊ ಆಡಮ್ ಸ್ಮಿತ್ ಅವರ ಪ್ರಕಾರ ಈ ಕಾಣದ ಕೈ ಯಾವಾಗಲೂ ಕಾರ್ಯಪ್ರವೃತ್ತವಾಗಿದ್ದು ಮಾರುಕಟ್ಟೆಯಲ್ಲಿ ಯಾವುದೇ ರೀತಿಯ ಅಸಮತೋಲನ ಉಂಟಾದರೆ ಉತ್ಪಾದಕರು ಮತ್ತು ಅನುಭೋಗಿಗಳನ್ನ ಸಮತೋಲನದ ನಿರ್ದೇಶಿಸಿ ಮಾರ್ಗದರ್ಶನ ಮಾಡುತ್ತೆ. ಇದರ ಪರಿಣಾಮವಾಗಿ ಬೇಡಿಕೆ ಮತ್ತು ಪೂರೈಕೆಗಳು ಸಹಜ ಸ್ಥಿತಿಗೆ ಮರಳುತ್ತವೆ ಅನ್ನೋದನ್ನು ನಾವಿಲ್ಲಿ ಪ್ರಮುಖವಾಗಿ ನೋಡಬೇಕಾಗುತ್ತೆ. ಅರ್ಥ ಆಗುತ್ತಲ್ವಾ? ಸೊ ಹಾಗೆ ಇಲ್ಲಿ ಸಮತೋಲನ ಬೆಲೆ ಅಂತ ಇದೆ ನೋಡಿ. ಈ ಎಲ್ಲಿ ಮಾರುಕಟ್ಟೆ ಬೇಡಿಕೆ ಮಾರುಕಟ್ಟೆ ಪೂರೈಕೆಗೆ ಸಮವಾಗಿರುತ್ತೋ ಅಲ್ಲಿ ನಿರ್ಧಾರವಾಗುವಂತ ಬೆಲೆಯನ್ನು ನಾವು ಸಮತೋಲನ ಬೆಲೆ ಅಂತ ಕರೀತೀವಿ. ಸೊ ಈ ಸಮತೋಲನ ಬೆಲೆ ಏನಪ್ಪ ಅಂತಂದ್ರೆ ಕೊಳ್ಳುವವರ ಬೇಡಿಕೆ ಪ್ರಮಾಣವು ಮಾರುವವರ ಪೂರೈಕೆ ಪ್ರಮಾಣಕ್ಕೆ ಸಮನಾಗುವಂತ ಸ್ಥಿತಿಯಲ್ಲಿ ನಿರ್ಧಾರವಾಗುವಂತ ಬೆಲೆ ಸಮತೋಲನ ಬೆಲೆ ಆಗಿರುತ್ತೆ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ. ಅಂದ್ರೆ ಸಮತೋಲನ ಅಂದ್ರೆ ಏನಪ್ಪಾ ಅಂದ್ರೆ ಅದೊಂದು ನಿಶ್ಚಲ ಸ್ಥಿತಿ. ಸಮತೋಲನ ಎಂದರೆ ನಿಶ್ಚಲ ಸ್ಥಿತಿ ಎಂದರ್ಥ. ಯಾವುದೇ ಚಲನೆ ಅಥವಾ ಬದಲಾವಣೆ ಪ್ರವೃತ್ತಿ ಇಲ್ಲದೇ ಇರುವಂತಹ ಸ್ಥಿತಿಯ ಸಮತೋಲನ ಅನ್ನೋದನ್ನು ನಾವಿಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ. ಅಂದ್ರೆ ಸಮತೋಲನ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ನೋಡಿ, ಮಾರುಕಟ್ಟೆಯಲ್ಲಿ ಬೇಡಿಕೆ ಪೂರೈಕೆಗೆ ಸಮನಾಗುವಂತ ಒಂದು ಸ್ಥಿತಿಯನ್ನ ಬಿಂದುವನ್ನು ನಾವು ಸಮತೋಲನ ಸ್ಥಿತಿ ಅಂತ ಕರೀತೀವಿ. ಅರ್ಥ ಆಗುತ್ತಲ್ಲ? ಎಲ್ಲಿ ಮಾರುಕಟ್ಟೆ ಬೇಡಿಕೆ ಮಾರುಕಟ್ಟೆ ಪೂರೈಕೆಗೆ ಸಮವಾಗುತ್ತೋ ಆ ಒಂದು ಬಿಂದುವನ್ನ ಸ್ಥಿತಿಯನ್ನ ನಾವು ಸಮತೋಲನ ಸ್ಥಿತಿ ಅಥವಾ ಸಮತೋಲನ ಬಿಂದು ಅಂತ ಕರೀತೀವಿ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಈಗ ನಾವು ಅಧ್ಯಯನ ಮಾಡ್ತಾ ಇದ್ದೇನಪ್ಪ ಅಂತ ಹೇಳಿದ್ರೆ ಸ್ಥಿರ ಸಂಖ್ಯೆ ಉದ್ಯಮ ಘಟಕಗಳಿದ್ದಾಗ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಹೇಗೆ ಸಮತೋಲನ ಸ್ಥಿತಿಯನ್ನು ಸಾಧಿಸಲಾಗುತ್ತೆ ಮತ್ತು ಈ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳಲ್ಲಿನ ಪಲ್ಲಟಗಳು ಸಮತೋಲನ ಬೆಲೆ ಮತ್ತು ಸಮತೋಲನ ಪ್ರಮಾಣದ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತವೆ ಅನ್ನೋದನ್ನು ನಾವಿಲ್ಲಿ ಅಧ್ಯಯನ ಮಾಡಬೇಕಾಗಿದೆ. ನೋಡಿ, ಇದನ್ನ ನಾವು ಈ ಒಂದು ರೇಖಾಚಿತ್ರದ ಸಹಾಯದಿಂದ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬಹುದು. ಅರ್ಥ ಆಗುತ್ತಲ್ವಾ? ಸೊ ಇಲ್ಲಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉದ್ಯಮ ಘಟಕಗಳ ಸಂಖ್ಯೆ ಸ್ಥಿರವಾಗಿದ್ದಾಗ ಮಾರುಕಟ್ಟೆ ಹೇಗೆ ಸಮತೋಲನ ಸ್ಥಿತಿಯನ್ನು ತಲುಪುತ್ತೆ ಅನ್ನೋದನ್ನ ನಾವು ಈ ಒಂದು ರೇಖಾಚಿತ್ರಗಳ ಸಹಾಯದಿಂದ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ತೀವಿ ಅಥವಾ ಅರ್ಥ ಮಾಡ್ಕೊಳ್ಬಹುದು. ನೋಡಿ, ಈ ರೇಖಾಚಿತ್ರದಲ್ಲಿ ಕಂಡುಬರುವಂತೆ OX ಅಕ್ಷದಲ್ಲಿ ಬೇಡಿಕೆ ಮತ್ತು ಪೂರೈಕೆ ಪ್ರಮಾಣವನ್ನ ಮತ್ತು OY ಅಕ್ಷದಲ್ಲಿ ಬೆಲೆಯನ್ನು ಮಾಪನ ಮಾಡಲಾಗಿದೆ. ಓಕೆನಾ? ಇಲ್ಲಿ SS ಮತ್ತು DD ರೇಖೆಗಳು ಕ್ರಮವಾಗಿ ಮಾರುಕಟ್ಟೆ ಪೂರೈಕೆ ರೇಖೆ ಮತ್ತು ಮಾರುಕಟ್ಟೆ ಬೇಡಿಕೆ
ಆಗುತ್ತಲ್ವಾ? ಅಂದ್ರೆ ಎಸ್ ಎಸ್ ಮತ್ತು ಡಿ ಟಿ ರೇಖೆಗಳು ಕ್ರಮವಾಗಿ ಮಾರುಕಟ್ಟೆ ಪೂರೈಕೆ ಮತ್ತು ಮಾರುಕಟ್ಟೆ ಬೇಡಿಕೆ ರೇಖೆಗಳನ್ನ ಪ್ರತಿನಿಧಿಸುತ್ತವೆ ಅನ್ನೋದನ್ನ ನಾವಿಲ್ಲಿ ಪ್ರಮುಖವಾಗಿ ನೋಡಬೇಕಾಗುತ್ತೆ. ಓಕೆನಾ? ಇಲ್ಲಿ ಈ ರೇಖಾಚಿತ್ರದಲ್ಲಿ ಕಂಡುಬರುವಂತೆ ಮಾರುಕಟ್ಟೆ ಪೂರೈಕೆ ರೇಖೆ ಎಸ್ ಎಸ್ ಮತ್ತು ಮಾರುಕಟ್ಟೆ ಬೇಡಿಕೆ ರೇಖೆ ಡಿ ಡಿ ಈ ಬಿಂದುವಿನಲ್ಲಿ ಒಂದೊಂದು ಪರಸ್ಪರ ಛೇದಿಸಿದ್ದಾರೆ. ಹಾಗಾಗಿ ನಾವು ಈ ಬಿಂದುವನ್ನು ಸಮತೋಲನ ಬಿಂದು ಅಂತ ಕರೀತೀವಿ. ಓಕೆ, ಈ ಸಮತೋಲನ ಬಿಂದುವಿನಲ್ಲಿ ಓಪಿ ಸಮತೋಲನ ಬೆಲೆಯಾಗಿದೆ, ಓಪಿಯು ಸಮತೋಲನ ಪ್ರಮಾಣವಾಗಿರುತ್ತೆ. ಅಂದ್ರೆ ಸಮತೋಲನ ಪ್ರಮಾಣದ ಬೇಡಿಕೆ ಮತ್ತು ಪೂರೈಕೆ ಆಗಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಅರ್ಥ ಆಗುತ್ತಲ್ವಾ? ಸೊ ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ಅಂದ್ರೆ ಈ ಮಾರುಕಟ್ಟೆ ಪೂರೈಕೆ ರೇಖೆ ಮಾರುಕಟ್ಟೆ ಬೇಡಿಕೆ ರೇಖೆಯನ್ನು ಈ ಬಿಂದುವಿನಲ್ಲಿ ಛೇದಿಸಿದೆ. ಹಾಗಾಗಿ ಈ ಬಿಂದುವನ್ನು ನಾವು ಸಮತೋಲನ ಬಿಂದು ಅಂತ ಕರಿತೀವಿ. ಇಲ್ಲಿ ಸಮತೋಲನ ಬೆಲೆ ಓಪಿ ಆಗುತ್ತೆ, ಸಮತೋಲನ ಪ್ರಮಾಣ ಓಪಿ ಆಗಿದೆ. ಹಾಗೆ ಈ ಬಿಂದು ಇದೆ, ಅಲ್ಲಿ ಬೇಡಿಕೆ ಮತ್ತು ಪೂರೈಕೆ ಎರಡು ಕೂಡ ಸಮವಾಗಿದ್ದಾವೆ. ಯಾಕೆಂದ್ರೆ ಅವೆರಡು ರೇಖೆಗಳಲ್ಲಿ ಛೇದಿಸಿರೋದ್ರಿಂದ ಅವೆರಡು ಕೂಡ ಸಮವಾಗಿದ್ದಾವೆ. ಬೇಡಿಕೆ ಪೂರೈಕೆ ಎರಡು ಸಮವಾಗಿದ್ದಾವೆ. ಇಲ್ಲಿ ನಿರ್ಧಾರವಾಗುವ ಬೆಲೆಯನ್ನು ನಾವು ಸಮತೋಲನ ಬೆಲೆ ಅಂತ ಕರಿತೀವಿ. ಹಾಗಾಗಿ ಸಮತೋಲನ ಬೆಲೆ ಓಪಿ ಆಗಿರುತ್ತೆ, ಸಮತೋಲನ ಪ್ರಮಾಣ ಓಪಿ ಆಗಿದೆ ಅನ್ನೋದನ್ನು ನಾವು ಇಲ್ಲಿ ನೋಡಬಹುದು. ಈಗ ಈ ಬೇಡಿಕೆ ಮತ್ತು ಪೂರೈಕೆಗಳಲ್ಲಿ ಆಗುವಂತ ಬದಲಾವಣೆಗಳಿದಾವಲ್ವಾ, ಇವು ಸಮತೋಲನ ಬೆಲೆ ಮತ್ತು ಸಮತೋಲನ ಪ್ರಮಾಣದ ಮೇಲೆ, ಬೇಡಿಕೆ ಮತ್ತು ಪೂರೈಕೆ ಮೇಲೆ ಯಾವ ರೀತಿಯಾಗಿ ಪ್ರಭಾವವನ್ನು ಬೀರ್ತವೆ ಅನ್ನೋದನ್ನ ನಾವೀಗ ಅಧ್ಯಯನ ಮಾಡಬೇಕಾಗುತ್ತೆ. ಒಂದ್ ವೇಳೆ ಬೆಲೆ ಸಮತೋಲನ ಬೆಲೆಗಿಂತ ಹೆಚ್ಚಾದ್ರೆ, ಅರ್ಥ ಆಗುತ್ತಲ್ವ? ಒಂದು ವೇಳೆ ಬೆಲೆಯು ಸಮತೋಲನ ಬೆಲೆ ಓಪಿಗಿಂತ ಹೆಚ್ಚಾದ್ರೆ, ಅರ್ಥ ಮಾಡ್ಕೊಳ್ಳಿ, ಒಂದು ವೇಳೆ ಬೆಲೆ ಸಮತೋಲನ ಬೆಲೆ ಓಪಿಗಿಂತ ಓಪಿ 2 ಗೆ ಹೆಚ್ಚಾದ್ರೆ ಅವಾಗ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಅಲ್ಲಿ ಅದು ಅಧಿಕ ಪೂರೈಕೆಗೆ ಕಾರಣವಾಗುತ್ತೆ. ಯಾಕೆಂದ್ರೆ ಬೆಲೆ ಹೆಚ್ಚಾದಾಗ ಬೇಡಿಕೆ ಕಡಿಮೆ ಆಗುತ್ತೆ, ಆದ್ರೆ ಪೂರೈಕೆ ಪ್ರಮಾಣ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಅಂದ್ರೆ ಯಾವಾಗ ಬೆಲೆ ಓಪಿಯಿಂದ ಓಪಿ 2 ಗೆ ಹೆಚ್ಚಾಗುತ್ತೋ ಅವಾಗ ಮಾರುಕಟ್ಟೆಯಲ್ಲಿ ಎನ್ಎಂ ಪ್ರಮಾಣದ ಅಧಿಕ ಪೂರೈಕೆ ಉಂಟಾಗುತ್ತೆ. ಅರ್ಥ ಆಗುತ್ತಲ್ವಾ? ಸೊ ಈ ಎನ್ಎಂ ಪ್ರಮಾಣದ ಅಧಿಕ ಪೂರೈಕೆ ಉಂಟಾಗುತ್ತೆ ಅಂದ್ರೆ ಅದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ನೋಡಿ, ಈ ಒಂದು ಓಪಿ 2 ಬೆಲೆಯಲ್ಲಿ ಬೇಡಿಕೆ ಪ್ರಮಾಣ Q1 ಇದೆ, ಪೂರೈಕೆ ಪ್ರಮಾಣ Q2 ಇದೆ. ಅರ್ಥ ಆಗುತ್ತಲ್ವಾ? OP2 ಬೆಲೆಯನ್ನು ನಾವು ಗಮನಿಸಿದಾಗ ಇಲ್ಲಿ ಬೇಡಿಕೆ ಪ್ರಮಾಣ OP ಗಿಂತ OP1 ಗೆ ಕಡಿಮೆ ಆಗಿದೆ, ಆದರೆ ಪೂರೈಕೆ ಪ್ರಮಾಣ OP ಗಿಂತ OP2 ಗೆ ಜಾಸ್ತಿ ಆಗಿದೆ. ಅಂದ್ರೆ ಇಷ್ಟು ಪ್ರಮಾಣದಲ್ಲಿ NN ಪ್ರಮಾಣದಲ್ಲಿ ಅಧಿಕ ಪೂರೈಕೆ ಉಂಟಾಗುತ್ತೆ ಮಾರ್ಕೆಟ್ ಅಲ್ಲಿ. ಬೆಲೆ ಸಡನ್ಲಿ ಜಾಸ್ತಿ ಆದಾಗ ಬೇಡಿಕೆ ಪ್ರಮಾಣ ಕಡಿಮೆ ಆಗುತ್ತೆ, ಆದರೆ ಮಾರಾಟಗಾರರಿದ್ದಾರಲ್ಲ ಅವರು ತಮ್ಮಲ್ಲಿರುವಂತಹ ಎಲ್ಲ ವಸ್ತುಗಳನ್ನು ಮಾರ್ಕೆಟ್ಗೆ ಬಿಡುಗಡೆ ಮಾಡ್ತಾರೆ, ಮಾರಾಟ ಮಾಡೋದಕ್ಕೆ. ಅವಾಗ ಪೂರೈಕೆ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಸೊ ಯಾವಾಗ ಪೂರೈಕೆ ಜಾಸ್ತಿ ಆಗುತ್ತೋ ಅವಾಗ ಮಾರಾಟಗಾರರ ನಡುವೆ ಸ್ಪರ್ಧೆ ಏರ್ಪಡುತ್ತೆ. ಅರ್ಥ ಆಗುತ್ತಲ್ವಾ? ಸ್ಪರ್ಧೆ ಏರ್ಪಡುತ್ತೆ. ಅವಾಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರು ತಮ್ಮ ಉತ್ಪನ್ನಗಳನ್ನ ಮಾರಾಟ ಮಾಡ್ಕೊಳ್ಳೋದಕ್ಕೆ ಆ ಬೆಲೆಯನ್ನು ಕಡಿಮೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಕಡಿಮೆ ಬೆಲೆಗೆ ತಮ್ಮ ಸರಕುಗಳನ್ನು ಮಾರಾಟ ಮಾಡೋದಕ್ಕೆ ಸಿದ್ಧರಾಗ್ತಾರೆ. ಅವಾಗ ಮತ್ತೆ ಅದೇನಾಗುತ್ತೆ? ಬೆಲೆ ಕ್ರಮೇಣ ಕಡಿಮೆ ಆಗ್ತಾ ಬಂದು ಮತ್ತೆ ಅದು ಸಮತೋಲನ ಬೆಲೆಗೆ ತಲುಪುತ್ತೆ, ಓಪಿ ಬೆಲೆಗೆ ತಲುಪುತ್ತೆ. ಇದೇ ಕಾಣದ ಕೈ ಇದೆಯಲ್ವಾ, ಈ ಇನ್ವಿಸಿಬಲ್ ಹ್ಯಾಂಡ್ ಅಂತ ಹೇಳ್ತೀವಲ್ಲ, ಅದೇ ಕೆಲಸ ಮಾಡೋದು. ಯಾವಾಗ ಬೆಲೆ ಜಾಸ್ತಿ ಆಗುತ್ತೋ ಅವಾಗ ಸಹಜವಾಗಿ ಬೇಡಿಕೆ ಕಡಿಮೆ ಆಗುತ್ತೆ, ಪೂರೈಕೆ ಜಾಸ್ತಿ ಆಗುತ್ತೆ. ಮಾರ್ಕೆಟ್ ಅಲ್ಲಿ ಅಧಿಕ ಪೂರೈಕೆ ಉಂಟಾಗುತ್ತೆ, ಎನ್ಎಂ ಪ್ರಮಾಣದಲ್ಲಿ ಅಧಿಕ ಪೂರೈಕೆ ಉಂಟಾಗುತ್ತೆ, ಸರಕುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಕೊಳ್ಳೋರು ಕಡಿಮೆ ಇದ್ದಾರೆ. ಅವಾಗ ಏನ್ ಮಾಡ್ತಾರೆ? ಉತ್ಪಾದಕರು ಅಥವಾ ಮಾರಾಟಗಾರರು ತಮ್ಮ ವಸ್ತುಗಳನ್ನು ಹೆಚ್ಚಿಗೆ ಮಾರಾಟ ಮಾಡ್ಕೊಳ್ಳೋದಕ್ಕೆ ಅವರು ತಮ್ಮ ಉತ್ಪನ್ನದ ಬೆಲೆಗಳನ್ನ ಕಡಿಮೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಕಡಿಮೆ ಮಾಡಿ ಅದನ್ನ ಮಾರಾಟ ಮಾಡೋದಕ್ಕೆ ಪ್ರಾರಂಭಿಸ್ತಾರೆ. ಅವಾಗ ಏನಾಗುತ್ತೆ? ಬೆಲೆ ಮತ್ತೆ ಕಡಿಮೆ ಆಗ್ತಾ ಬಂದು ಅದು ಸಮತೋಲನ ಬೆಲೆಗೆ ತಲುಪುತ್ತೆ. ಎಲ್ಲಿ ಬೇಡಿಕೆ ಮತ್ತು ಪೂರೈಕೆಗಳು ಸಮಗೊಳ್ತವ ಅಲ್ಲಿ ಮತ್ತೆ ಸಮತೋಲನ ಬೆಲೆ ಬಂದು ತಲುಪುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಓಕೆನಾ? ಇದೊಂದಾಗಿ. ಈಗ ಬೆಲೆಯು ಸಮತೋಲನ ಬೆಲೆ ಓಪಿಗಿಂತ ಕಡಿಮೆ ಆಗುತ್ತೆ. ಒಂದ್ ವೇಳೆ ಬೆಲೆ ಸಮತೋಲನ ಬೆಲೆ ಓಪಿಗಿಂತ OP1 ಗೆ ಕಡಿಮೆ ಆದಾಗ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಅಲ್ಲಿ KL ಪ್ರಮಾಣದ ಅಧಿಕ ಬೇಡಿಕೆ ಉಂಟಾಗುತ್ತೆ. ಯಾವಾಗ ಬೆಲೆ ಕಡಿಮೆ ಆಗುತ್ತೋ ಅವಾಗ ಸಹಜವಾಗಿ ಆ ವಸ್ತುಗಳಿಗೆ ಬೇಡಿಕೆ ಏನಾಗುತ್ತೆ? ಜಾಸ್ತಿ ಆಗುತ್ತೆ ಅಲ್ವಾ? ಬೇಡಿಕೆ ನಿಯಮ ನಿಮಗೆಲ್ಲ ಗೊತ್ತಿದೆಯಲ್ವಾ? ಇತರ ಅಂಶಗಳು ಸ್ಥಿರವಾಗಿದ್ದಾಗ ಸರಕಿನ ಬೆಲೆ ಹೆಚ್ಚಾದಾಗ ಬೇಡಿಕೆ ಹೆಚ್ಚಾಗುತ್ತೆ, ಸರಕಿನ ಬೆಲೆ ಕಡಿಮೆ ಆದಾಗ ಬೇಡಿಕೆ ಏನಾಗುತ್ತೆ? ಕಡಿಮೆ ಆಗುತ್ತೆ. ಬೆಲೆ ಕಡಿಮೆ ಆದಾಗ ಬೇಡಿಕೆ ಹೆಚ್ಚಾಗುತ್ತೆ. ಅಂದ್ರೆ ಯಾವಾಗ ಬೆಲೆ OP ಇಂದ OP1 ಗೆ ಕಡಿಮೆ ಆಗುತ್ತೋ ಅವಾಗ ಮಾರ್ಕೆಟ್ ಅಲ್ಲಿ KL ಪ್ರಮಾಣದ ಅಧಿಕ ಬೇಡಿಕೆ ಉಂಟಾಗುತ್ತೆ. ನೋಡಿ, ಬೆಲೆ OP ಇಂದ OP1 ಗೆ ಕಡಿಮೆ ಆದಾಗ ಬೇಡಿಕೆ OQ ಇಂದ OQ2 ಗೆ ಹೆಚ್ಚಾಗುತ್ತೆ, ಅದರ ಪೂರೈಕೆ OQ ಇಂದ OQ1 ಗೆ ಕಡಿಮೆ ಆಗುತ್ತೆ. ಅದರಲ್ಲಿ ಅಧಿಕ ಪೂರೈಕೆ ಉಂಟಾಗಿದೆ ಅಂತ ಅರ್ಥ ಆಗುತ್ತಲ್ವಾ? ಈ ಅಧಿಕ ಪೂರೈಕೆ ಉಂಟಾದಾಗ ಏನಾಗುತ್ತಪ್ಪ ಅಂತ ಹೇಳಿದ್ರೆ
ಅಧಿಕ ಸಂಖ್ಯೆಯಲ್ಲಿ ಅನುಭವಗಳಿದ್ದಾಗ ಆ ವಸ್ತುಗಳನ್ನು ಕೊಂಡ್ಕೊಳ್ಳೋದಕ್ಕೆ ಅವರು ಕಾಂಪಿಟೇಷನ್ ಮಾಡ್ತಾರೆ, ಸ್ಪರ್ಧೆಗಳಿರ್ತಾರೆ. ಅವಾಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅನುಭೋಗಿಗಳು ಆಗ ಇರುವ ಬೆಲೆಗಿಂತ ಹೆಚ್ಚಿನ ಬೆಲೆಯನ್ನು ಕೊಟ್ಟು ಅದನ್ನು ಕೊಂಡ್ಕೊಳ್ಳೋದಕ್ಕೆ ಸಿದ್ಧರಾಗ್ತಾರೆ. ಈಗ ಇರೋ ಎರಡು ವಸ್ತುಗಳು ಕೊಂಡ್ಕೊಳ್ಳೋರು 10 ಜನ ಇದ್ದಾಗ ಅವಾಗ ಏನ್ ಮಾಡ್ತಾರೆ, ಏನಾದ್ರು ಮಾಡಿ ಕೊಂಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಆ ವಸ್ತುವಿಗೆ ಇನ್ನೂ ಕೂಡ ಹೆಚ್ಚಿಗೆ ಬೆಲೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆ ವಸ್ತುಗಳನ್ನ ಕೊಂಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅವಾಗ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಬೆಲೆ ಮತ್ತೇನಾಗುತ್ತೆ, ಹೆಚ್ಚಾಗ್ತಾ ಬಂದು ಎಲ್ಲಿ ಬೇಡಿಕೆ ಮತ್ತು ಪೂರೈಕೆ ಸಮತೋಲನಗೊಳ್ಳುತ್ತೋ ಅಲ್ಲಿ ಮತ್ತೆ ಸಮತೋಲನ ಬೆಲೆ ಬಂದು ನಿಲ್ಲುತ್ತೆ. ಅರ್ಥ ಆಗುತ್ತಲ್ವಾ? ಹೀಗೆ ಈ ಕಾಣದ ಕೈ ಇದೆಯಲ್ವಾ, ಇನ್ವಿಸಿಬಲ್ ಲ್ಯಾಂಡ್ ಅಂತ ಹೇಳ್ತೀವಲ್ವಾ, ಆ ಇನ್ವಿಸಿಬಲ್ ಲ್ಯಾಂಡ್ ಕಾಣದ ಕೈಯಲ್ಲಿ ಮಾರುಕಟ್ಟೆಯಲ್ಲಿ ಯಾವುದೇ ರೀತಿಯ ಅಸಮತೋಲನ ಉಂಟಾದ್ರೂ ಕೂಡ ಮತ್ತೆ ಅದು ಉತ್ಪಾದಕರು ಅನುಭವಿಗಳು ಸಮತೋಲನದತ್ತ ಚಲಿಸುವಂತೆ ನಿರ್ದೇಶಿಸಿ ಅದು ಮಾರ್ಗದರ್ಶನ ಮಾಡುತ್ತೆ ಅನ್ನೋದನ್ನು ನಾವಿಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ. ಅರ್ಥ ಆಗುತ್ತಲ್ವಾ? ಸೊ ಇಷ್ಟು ಇಲ್ಲಿ ಪ್ರಮುಖವಾಗಿರುವಂತ ಒಂದು ವಿಚಾರ, ಮಾರುಕಟ್ಟೆಯ ಸಮತೋಲನ ಸ್ಥಿರ ಸಂಖ್ಯೆಯ ಉದ್ಯಮ ಘಟಕಗಳ ಸಂಖ್ಯೆಯಿಂದ. ಸೊ ಇನ್ನೊಂದ್ಸರಿ ನಾನು ಅದನ್ನು ಬ್ರೀಫ್ ಆಗಿ ಹೇಳ್ತೀನಿ ನಿಮಗೆ. ಐಶ್ವರ್ಯ ಯಾಕೆ ಅಷ್ಟೇ ಬೇಕಾ? ಕುತ್ಕೊಂಡಾಗಿದ್ರೆ ಡಿಸೆಂಟ್ ಕುತ್ಕೋಬೇಕು, ಇಲ್ಲ ಅಂತ ಹೊರಗೆ ಹೋಗ್ಬೇಕು. ಅರ್ಥ ಆಗುತ್ತೆ ಹೇಳೋದು? ಓಕೆ. ಈಗ ನೆಕ್ಸ್ಟ್ ಇಲ್ಲಿ ಮಾರುಕಟ್ಟೆ ಸಮತೋಲನ ಸ್ಥಿರ ಸಂಖ್ಯೆ ಉದ್ಯಮ ಘಟಕಗಳಿದ್ದಾಗ. ಅರ್ಥ ಆಗುತ್ತಲ್ಲ? ಇನ್ನೊಂದ್ಸರಿ ಬ್ರೀಫ್ ಆಗಿ ಹೇಳ್ಬಿಡ್ತೀನಿ ಇದನ್ನ. ಮಾರುಕಟ್ಟೆ ಸಮತೋಲನ ಸ್ಥಿರ ಸಂಖ್ಯೆ ಉದ್ಯಮ ಘಟಕಗಳಿದ್ದಾಗ ಅಂದ್ರೆ ಸ್ಥಿರ ಸಂಖ್ಯೆಯ ಉದ್ಯಮ ಘಟಕಗಳಿದ್ದಾಗ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉದ್ಯಮ ಘಟಕಗಳು ಹೇಗೆ ಸಮತೋಲನ ಸ್ಥಿತಿಯನ್ನು ತಲುಪ್ತವೆ ಅನ್ನೋದನ್ನು ನಾವಿಲ್ಲಿ ಪ್ರಮುಖವಾಗಿ ಅಧ್ಯಯನ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ನೋಡಿ, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಈ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳ ನೆರವಿನೊಂದಿಗೆ ಮಾರುಕಟ್ಟೆ ಹೇಗೆ ಸಮತೋಲನ ಸ್ಥಿತಿಯನ್ನ ತಲುಪುತ್ತೆ ಎಂಬುದನ್ನ ನಿರ್ಧಾರ ಮಾಡಲು ಈ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳು ಒಟ್ಟಿಗೆ ಕೆಲಸ ಮಾಡ್ತವೆ. ಅರ್ಥ ಆಗುತ್ತಲ್ವಾ? ಬೇಡಿಕೆ ಮತ್ತು ಪೂರೈಕೆ ರೇಖೆಗಳು ಒಟ್ಟಿಗೆ ಕೆಲಸ ಮಾಡಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಮಾರುಕಟ್ಟೆ ಹೇಗೆ ಸಮತೋಲನ ಸ್ಥಿತಿಯನ್ನು ತಲುಪುತ್ತೆ ಎಂಬುದನ್ನ ತಿಳಿಸ್ತವೆ. ಹಾಗೆಯೇ ಈ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳಲ್ಲಿನ ಪಲ್ಲಟಗಳು ಸಮತೋಲನ ಬೆಲೆ ಮತ್ತು ಸಮತೋಲನ ಪ್ರಮಾಣದಲ್ಲಿ ಹೇಗೆ ಬದಲಾವಣೆಗಳನ್ನು ತರುತ್ತವೆ ಎಂಬುದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಅರ್ಥ ಆಗುತ್ತಲ್ವಾ? ಸೊ ಹಾಗಾಗಿ ಇಲ್ಲಿ ಮೊದಲು ನಮಗೆಲ್ಲ ಗೊತ್ತಿದೆ, ನಾವು ಈ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯನ್ನು ಅಧ್ಯಯನ ಮಾಡುವಂತ ಸಂದರ್ಭದಲ್ಲಿ ಅದರ ಒಂದು ಲಕ್ಷಣಗಳನ್ನ ತಿಳ್ಕೊಂಡಿದ್ದೀವಲ್ವಾ. ಅದರ ಮೊದಲ ಲಕ್ಷಣ ಏನಪ್ಪಾ ಅಂದ್ರೆ ಅಸಂಖ್ಯಾತ ಸಂಖ್ಯೆ ಕೊಳ್ಳುವವರು ಮತ್ತು ಮಾರುವವರು ಇರ್ತಾರೆ ಅಲ್ವಾ. ಮತ್ತೆ ಅದೇ ರೀತಿಯಾಗಿ ಅಲ್ಲಿ ಇನ್ನೊಂದು ನಾವು ಹೇಳಿದ್ವಿ, ಈ ಮಾರುಕಟ್ಟೆಯಲ್ಲಿ ಕೊಳ್ಳುವವರು ಮತ್ತು ಮಾರುವವರು ಕೇವಲ ಬೆಲೆಯನ್ನ ಸ್ವೀಕರಿಸುವವರಾಗಿರ್ತಾರೆ, ಬೆಲೆಯನ್ನು ಪಡೆಯುವವರಾಗಿರ್ತಾರೆ. ಯಾಕೆಂದ್ರೆ ಅಸಂಖ್ಯಾತ ಸಂಖ್ಯೆ ಕೊಳ್ಳುವವರು ಮತ್ತು ಮಾರುವವರು ಇರೋದ್ರಿಂದ ಯಾವುದೋ ಒಬ್ಬ ವ್ಯಕ್ತಿ ಅನುಭೋಗಿ ಅಥವಾ ಒಬ್ಬ ಉತ್ಪಾದಕ ಮಾರುಕಟ್ಟೆ ಬೆಲೆ ಮೇಲೆ ಪ್ರಭಾವ ಬೀರೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅವನಂತರೂ ಸಾಕಷ್ಟು ಲಕ್ಷಾಂತರ ಸಂಖ್ಯೆಯಲ್ಲಿ ಅಲ್ಲಿ ಮಾರರು ಇರ್ತಾರೆ, ಕೊಳ್ಳರು ಇರ್ತಾರೆ. ಹಾಗಾಗಿ ಯಾವುದೋ ಒಬ್ಬ ವ್ಯಕ್ತಿ, ಅರ್ಥ ಆಗುತ್ತಲ್ಲ, ಒಬ್ಬ ಉತ್ಪಾದಕ ಅಥವಾ ಒಬ್ಬ ಅನುಭೋಗಿ ಆ ಮಾರುಕಟ್ಟೆ ಬೆಲೆ ಮೇಲೆ ಪ್ರಭಾವ ಬೀರೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಬೇಡಿಕೆ ಮತ್ತು ಪೂರೈಕೆ ಶಕ್ತಿಗಳಿಂದ ಸರಕಿನ ಬೆಲೆ ನಿರ್ಧಾರ ಆಗುತ್ತೆ. ಹೀಗೆ ಬೇಡಿಕೆ ಮತ್ತು ಪೂರೈಕೆ ಶಕ್ತಿಗಳಿಂದ ಸರಕಿನ ಬೆಲೆ ನಿರ್ಧಾರವಾಗುವಂತ ಪ್ರಕ್ರಿಯೆಗೆ ಬೆಲೆ ಯಂತ್ರ ಅಂತ ಕರೀತೀವಿ. ನೀವು ಒಂದು ಮಾರ್ಕ್ಸ್ ಕೇಳ್ತಾರೆ ನಿಮಗೆ, ಬೆಲೆ ಯಂತ್ರ ಅಂದ್ರೆ ಏನು? ಬೆಲೆ ಯಂತ್ರ ಅಂದ್ರೆ ವೆರಿ ಕ್ಲಿಯರ್. ಬೇಡಿಕೆ ಮತ್ತು ಪೂರೈಕೆ ಶಕ್ತಿಗಳಿಂದ ಸರಕಿನ ಬೆಲೆ ನಿರ್ಧಾರವಾಗುವಂತ ಪ್ರಕ್ರಿಯೆಯನ್ನ ಬೆಲೆ ಯಂತ್ರ ಅಂತ ಕರಿತೀವಿ. ಪ್ರೈಸ್ ಮೆಕಾನಿಸಮ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ. ಅರ್ಥ ಆಗುತ್ತಲ್ವಾ? ಮಾರುಕಟ್ಟೆಯಲ್ಲಿ ಬೇಡಿಕೆ ಮತ್ತು ಪೂರೈಕೆ ಶಕ್ತಿಗಳಿಂದ ಸರಕಿನ ಬೆಲೆ ನಿರ್ಧಾರವಾಗುವಂತ ಪ್ರಕ್ರಿಯೆಯನ್ನ ಬೆಲೆ ಯಂತ್ರ ಎಂದು ಕರೆಯುತ್ತೇವೆ. ಈ ಬೆಲೆ ಯಂತ್ರವನ್ನ ಆಡಳಿತ ಮಿತ್ರರು ಕಾಣದ ಕೈ ಅಂತ ಕರೆದರು, ಇನ್ವಿಸಿಬಲ್ ಲ್ಯಾಂಡ್ ಅಂತ ಅವರು ಹೇಳಿದ್ದಾರೆ. ಇಲ್ಲಿ ಆಡಳಿತ ಮಿತ್ರರ ಪ್ರಕಾರ ಕಾಣದ ಕೈ ಯಾವಾಗಲೂ ಕಾರ್ಯಪ್ರವೃತ್ತವಾಗಿದ್ದು ಮಾರುಕಟ್ಟೆಯಲ್ಲಿ ಯಾವುದೇ ರೀತಿಯ ಅಸಮತೋಲನ ಉಂಟಾದಾಗ ಉತ್ಪಾದಕರು ಮತ್ತು ಅನುಭವಿಗಳನ್ನ ಸಮತೋಲನದತ್ತ ಚಲಿಸುವಂತೆ ನಿರ್ದೇಶಿಸಿ ಮಾರ್ಗದರ್ಶನ ಮಾಡುತ್ತೆ. ಅರ್ಥ ಆಗುತ್ತಲ್ವಾ? ಏನ್ ಕಾಣದ ಕೈ ಅಂತ ಇದೆಯಲ್ಲ ಇನ್ವಿಸಿಬಲ್ ಲ್ಯಾಂಡ್, ಅದು ಮಾರ್ಕೆಟ್ ಅಲ್ಲಿ ಏನಾದ್ರೂ ಅಸಮತೋಲನ ಉಂಟಾದ್ರೆ, ಒಂದ್ ವೇಳೆ ಪೂರೈಕೆ ಜಾಸ್ತಿಯಾಗಿ ಬೇಡಿಕೆ ಕಡಿಮೆ ಆದ್ರೆ ಅಥವಾ ಪೂರೈಕೆ ಕಡಿಮೆಯಾಗಿ ಬೇಡಿಕೆ ಜಾಸ್ತಿ ಆದ್ರೆ ಅಸಮತೋಲನ ಉಂಟಾಗುತ್ತಲ್ವಾ, ಅಂತ ಟೈಮಲ್ಲಿ ಈ ಕಾಣದ ಕೈ ಇದೆಯಲ್ವಾ, ಈ ಇನ್ವಿಸಿಬಲ್ ಲ್ಯಾಂಡ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಇಲ್ಲಿ ಅನುಭವಿಗಳು ಮತ್ತು ಉತ್ಪಾದಕರನ್ನ ಸಮತೋಲನದತ್ತ ಚಲಿಸುವಂತೆ ಮಾರ್ಗದರ್ಶನ ಮಾಡಿ ಅವ್ರನ್ನ ಅದು ಗೈಡೆನ್ಸ್ ಮಾಡುತ್ತೆ, ಸಲಹೆಗಳನ್ನ ಕೊಡುತ್ತೆ ಅನ್ನೋದನ್ನ ನಾವಿಲ್ಲಿ ಪ್ರಮುಖವಾಗಿ ನೋಡಬಹುದು. ಓಕೆನಾ? ಸೊ ಹಾಗೆ ಇಲ್ಲಿ ಸಮತೋಲನ ಅಂದ್ರೆ ಏನಾಗಾದ್ರೆ, ಸಮತೋಲನ ಅಂದ್ರೆ ನಿಶ್ಚಲ ಸ್ಥಿತಿ ಅಂತ ಅರ್ಥ.
ಯಾವುದೇ ಚಲನೆ ಅಥವಾ ಬದಲಾವಣೆಯ ಪ್ರವೃತ್ತಿ ಇಲ್ಲದೆ ಇರುವಂತಹ ಒಂದು ಸ್ಥಿತಿಯನ್ನ ಸನ್ನಿವೇಶವನ್ನು ಸಮತೋಲನ ಅಂತ ಕರಿತೀವಿ. ಅರ್ಥ ಆಗುತ್ತಲ್ವಾ? ಹಾಗೆ ಇಲ್ಲಿ ಸಮತೋಲನ ಬೆಲೆ ಅಂತ ಬರುತ್ತೆ. ಸಮತೋಲನ ಬೆಲೆ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ವೆರಿ ಕ್ಲಿಯರ್, ಬೇಡಿಕೆ ಮತ್ತು ಪೂರೈಕೆಗಳು ಸಮವಾಗಿರುವಾಗ ನಿರ್ಧಾರವಾಗುವಂತ ಬೆಲೆಯನ್ನು ಸಮತೋಲನ ಬೆಲೆ ಅಂತ ಕರೀತೀವಿ. ಯಾವ ಬೆಲೆಯಲ್ಲಿ ಮಾರುಕಟ್ಟೆ ಬೇಡಿಕೆ ಮಾರುಕಟ್ಟೆ ಪೂರೈಕೆಗೆ ಸಮವಾಗುತ್ತದೆಯೋ ಆ ಬೆಲೆಯನ್ನು ನಾವು ಸಮತೋಲನ ಬೆಲೆ ಅಂತ ಕರೀತೀವಿ. ಇದನ್ನು ಒಂದು ಮಾರ್ಕ್ಸ್ ಕೇಳ್ತಾರೆ, ಸಮತೋಲನ ಬೆಲೆ ಅಂದ್ರೆ ಏನು, ಓಕೆನಾ? ಹಾಗೆ ಸಮತೋಲನ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ನೋಡಿ, ಮಾರುಕಟ್ಟೆ ಬೇಡಿಕೆ ಮಾರುಕಟ್ಟೆ ಪೂರೈಕೆಗೆ ಸಮವಾಗುವಂತಹ ಸನ್ನಿವೇಶವನ್ನ ಸ್ಥಿತಿಯನ್ನ ಸಮತೋಲನ ಅಂತ ಕರಿತೀವಿ. ಅದನ್ನ ಮಾರುಕಟ್ಟೆ ಸಮತೋಲನ ಅಂತ ಹೇಳ್ತೀವಿ. ಈಗ ನಾವು ಇಲ್ಲಿ ಅಧ್ಯಯನ ಮಾಡೋದೇನಪ್ಪಾ ಅಂತ ಹೇಳಿದ್ರೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಸ್ಥಿರ ಸಂಖ್ಯೆಯ ಉದ್ಯಮ ಘಟಕಗಳಿದ್ದಾಗ ಹೇಗೆ ಮಾರುಕಟ್ಟೆ ಸಮತೋಲನ ಸ್ಥಿತಿಯನ್ನು ತಲುಪುತ್ತೆ, ಅಲ್ಲಿ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳು ಹೇಗೆ ಕೆಲಸ ಮಾಡ್ತವೆ, ಮತ್ತೆ ಈ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳಲ್ಲಿ ಬದಲಾವಣೆಗಳಾದಾಗ ಪಲ್ಲಟಗಳಾದಾಗ ಅದು ಸಮತೋಲನ ಬೆಲೆ ಮತ್ತು ಆ ಸಮತೋಲನ ಪ್ರಮಾಣದ ಮೇಲೆ ಹೇಗೆ ಪರಿಣಾಮವನ್ನು ಬೀರ್ತದೆ ಅನ್ನೋದನ್ನು ಅಧ್ಯಯನ ಮಾಡಬೇಕಾಗುತ್ತೆ. ಅರ್ಥ ಆಗುತ್ತಲ್ವಾ? ಅಂದ್ರೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಸ್ಥಿರ ಸಂಖ್ಯೆ ಉದ್ಯಮ ಘಟಕಗಳಿದ್ದಾಗ ಮಾರುಕಟ್ಟೆಯ ಸಮತೋಲನವನ್ನು ನಾವು ಈ ಒಂದು ರೇಖಾಚಿತ್ರ ಸಾಧನೆಯಿಂದ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಬಹುದು. ಈ ರೇಖಾಚಿತ್ರದಲ್ಲಿ ಕಂಡುಬರುವಂತೆ OX ಅಕ್ಷದಲ್ಲಿ ಬೇಡಿಕೆ ಮತ್ತು ಪೂರೈಕೆ ಪ್ರಮಾಣವನ್ನ ಹಾಗೂ OY ಅಕ್ಷದಲ್ಲಿ ಬೆಲೆಯನ್ನು ಮಾಪನ ಮಾಡಲಾಗಿದೆ. ಓಕೆನಾ? ಕ್ಲಿಯರಾ? OX ಅಕ್ಷದಲ್ಲಿ ಬೇಡಿಕೆ ಮತ್ತು ಪೂರೈಕೆಯನ್ನ, OY ಅಕ್ಷದಲ್ಲಿ ಬೆಲೆಯನ್ನು ಮಾಪನ ಮಾಡಿದೆ. ಇಲ್ಲಿ ರೇಖಾಚಿತ್ರದಲ್ಲಿ ಕಂಡುಬರುವಂತೆ SS ಮತ್ತು DD ರೇಖೆಗಳು ಕ್ರಮವಾಗಿ ಬೇಡಿಕೆ ರೇಖೆ ಮತ್ತು ಪೂರೈಕೆ ರೇಖೆಗಳನ್ನು ಪ್ರತಿನಿಧಿಸುತ್ತವೆ. ಇಲ್ಲಿ P1 P2 ರೇಖೆಗಳಿದಾವಲ್ಲ, ಇವು ಬೆಲೆ ರೇಖೆಗಳು, ಪ್ರೈಸ್ ಲೈನ್. SS ರೇಖೆ ಪೂರೈಕೆ ರೇಖೆ, DD ರೇಖೆ ಬೇಡಿಕೆ ರೇಖೆ. ನೋಡಿ ಇಲ್ಲಿ ಕಂಡುಬರುವಂತೆ ಮಾರುಕಟ್ಟೆ ಪೂರೈಕೆ ರೇಖೆ SS ಮಾರುಕಟ್ಟೆ ಬೇಡಿಕೆ ರೇಖೆ DD ಯನ್ನ ಈ ಬಿಂದುವಿನಲ್ಲಿ ಛೇದಿಸಿದೆ. ಅವೆರಡು ಮಾರುಕಟ್ಟೆ ಬೇಡಿಕೆ ರೇಖೆ ಮತ್ತು ಮಾರುಕಟ್ಟೆ ಪೂರೈಕೆ ರೇಖೆಗಳು ಈ ಬಿಂದುವಿನಲ್ಲಿ ಒಂದೊಂದನ್ನು ಛೇದಿಸಿದ್ದಾರೆ. ಹಾಗಾಗಿ ಈ ಬಿಂದುವನ್ನ ನಾವು ಸಮತೋಲನ ಬಿಂದು ಅಂತ ಕರೀತೀವಿ. ಇಲ್ಲಿ OP ಸಮತೋಲನ ಬೆಲೆಯಾಗಿರುತ್ತೆ, OQ ಸಮತೋಲನ ಪ್ರಮಾಣವಾಗಿದೆ. ಈ ಬಿಂದುವಿನಲ್ಲಿ ಬೇಡಿಕೆ ಮತ್ತು ಪೂರೈಕೆಗಳು ಎರಡೂ ಸಮವಾಗಿರುತ್ತವೆ ಅಲ್ವಾ? ಹಾಗಾಗಿ ಇಲ್ಲಿ OQ ಸಮತೋಲನ ಬೇಡಿಕೆ ಮತ್ತು ಪೂರೈಕೆ ಪ್ರಮಾಣವನ್ನು ಪ್ರತಿನಿಧಿಸುತ್ತವೆ. OP ಸಮತೋಲನ ಬೆಲೆಯಾಗಿದೆ. ಇದನ್ನು ನಾವು ಸಮತೋಲನ ಬಿಂದು ಅಂತ ಕರೀತೀವಿ. ಎಲ್ಲಿ ಮಾರುಕಟ್ಟೆ ಪೂರೈಕೆಯು ಮಾರುಕಟ್ಟೆ ಬೇಡಿಕೆಗೆ ಸಮವಾಗಿರುತ್ತದೆಯೋ ಅಂತ ಒಂದು ಸಮಸ್ಥಿತಿಯನ್ನ ಮಾರುಕಟ್ಟೆ ಸಮತೋಲನ ಅಂತ ಹೇಳ್ತೀವಿ ಅನ್ನೋದನ್ನ ನಾವು ಇಲ್ಲಿ ಗಮನಿಸಬೇಕಾಗುತ್ತೆ. ಅಲ್ಲಿ ನಿರ್ಧಾರವಾಗುವಂತ ಬೆಲೆಯನ್ನ ಸಮತೋಲನ ಬೆಲೆ ಅಂತ ಕರೀತೀವಿ. ಅಲ್ಲಿ ನಿರ್ಧಾರವಾಗುವಂತ ಸರಕಿನ ಪ್ರಮಾಣವನ್ನ ಸಮತೋಲನ ಪ್ರಮಾಣ ಅಂತ ಹೇಳ್ತೀವಿ ಅನ್ನೋದನ್ನ ನಾವು ಇಲ್ಲಿ ಪ್ರಮುಖವಾಗಿ ನೋಡಬಹುದು. ಈಗ ಈ ಇನ್ವಿಸಿಬಲ್ ಹ್ಯಾಂಡ್, ಕಾಣದ ಕೈ ಇದೆಯಲ್ಲ, ಅನಂತರವರ ಪ್ರಕಾರ ಕಾಣದ ಕೈ ಯಾವಾಗಲೂ ಕಾರ್ಯಪ್ರವೃತ್ತವಾಗಿದ್ದು ಮಾರುಕಟ್ಟೆಗೆ ಯಾವುದೇ ರೀತಿಯ ಅಸಮತೋಲನ ಉಂಟಾದಾಗ ಅದು ಅನುಭವಿಗಳು ಮತ್ತು ಉತ್ಪಾದಕರನ್ನ ಸಮತೋಲನದತ್ತ ಚಲಿಸುವಂತೆ ನಿರ್ದೇಶಿಸಿ ಮಾರ್ಗದರ್ಶನ ಮಾಡುತ್ತೆ. ಯಾವ ರೀತಿ ಮಾರ್ಗದರ್ಶನ ಮಾಡುತ್ತೆ? ಏನಾದ್ರು ಮಾರ್ಕೆಟ್ ಅಲ್ಲಿ ಬೇಡಿಕೆ ಮತ್ತು ಪೂರೈಕೆಗಳಲ್ಲಿ ವ್ಯತ್ಯಾಸ ಆಗುವಾಗ ಸೊ ಅಂತ ಸಂದರ್ಭದಲ್ಲಿ ಈ ಇನ್ವಿಸಿಬಲ್ ಹ್ಯಾಂಡ್, ಕಾಣದ ಕೈ ಹೇಗೆ ಕೆಲಸ ಮಾಡ್ತಾ ಅದನ್ನ ಸಮತೋಲನದತ್ತ ಮರಳಿ ತರೋದಕ್ಕೆ ಅನ್ನೋದನ್ನ ನಾವು ಇಲ್ಲಿ ಪ್ರಮುಖವಾಗಿ ನೋಡಬೇಕಾಗುತ್ತೆ. ಈಗ ನೋಡಿ, ಮಾರ್ಕೆಟ್ ಅಲ್ಲಿ ಬೆಲೆ OP ಇಂದ ಸಮತೋಲನ ಬೆಲೆ OP ಇಂದ OP 1ಗೆ ಕಡಿಮೆ ಆದಾಗ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ಮಾರ್ಕೆಟ್ ಅಲ್ಲಿ KL ಪ್ರಮಾಣದ ಅಧಿಕ ಬೇಡಿಕೆ ಉಂಟಾಗುತ್ತೆ. ಮಾರ್ಕೆಟ್ ಅಲ್ಲಿ ಏನಾಗುತ್ತೆ? KL ಪ್ರಮಾಣದ ಅಧಿಕ ಬೇಡಿಕೆ ಉಂಟಾಗುತ್ತೆ. ಯಾವಾಗಲೂ ಕೂಡ ಮಾರ್ಕೆಟ್ ಅಲ್ಲಿ ಬೆಲೆ ಕಡಿಮೆ ಆಯಿತು ಅಂದ್ರೆ ಬೇಡಿಕೆ ಜಾಸ್ತಿ ಆಗುತ್ತೆ, ಅದರ ಪೂರೈಕೆ ಏನಾಗುತ್ತೆ? ಕಡಿಮೆ ಆಗುತ್ತೆ. ನೋಡಿ, ಬೆಲೆ OP ಇಂದ OP1ಗೆ ಕಡಿಮೆ ಆದಾಗ ಇಲ್ಲಿ ಬೇಡಿಕೆ ಪ್ರಮಾಣ OQ ಇಂದ OQ2ಗೆ ಹೆಚ್ಚಾಗುತ್ತೆ, ಅದರ ಪೂರೈಕೆ ಪ್ರಮಾಣ OP ಇಂದ OQ1ಗೆ ಕಡಿಮೆ ಆಗುತ್ತೆ. ನೋಡಿ, ಈ P1 ಪ್ರೈಸ್ ಲೈನ್ ಇದೆಯಲ್ಲ, ಇದನ್ನ ನಾವು ಎಕ್ಸ್ಟೆಂಡ್ ಮಾಡ್ತಾ ಹೋದಾಗೆ ಇದು SS ರೇಖೆಯನ್ನ Q1 ಬಿಂದುವಿನಲ್ಲಿ ಛೇದಿಸಿದೆ, ಬೇಡಿಕೆ ರೇಖೆಯನ್ನು Q2 ಬಿಂದುವಿನಲ್ಲಿ ಛೇದಿಸಿದೆ. ಅಂದ್ರೆ ಅದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ ಬೆಲೆ OP ಇಂದ OP1ಗೆ ಕಡಿಮೆ ಆದಾಗ ಬೇಡಿಕೆ ಪ್ರಮಾಣ OQ ಇಂದ OQ2ಗೆ ಹೆಚ್ಚಾಗುತ್ತೆ, ಅದರ ಪೂರೈಕೆ ಪ್ರಮಾಣ OQ ಇಂದ OQ1ಗೆ ಕಡಿಮೆ ಆಗುತ್ತೆ. ಯಾವಾಗ ಬೇಡಿಕೆ ಜಾಸ್ತಿಯಾಗಿ ಪೂರೈಕೆ ಕಡಿಮೆ ಆಗುತ್ತೋ ಅವಾಗ KL ಪ್ರಮಾಣದ ಅಧಿಕ ಬೇಡಿಕೆ ಮಾರ್ಕೆಟ್ ಅಲ್ಲಿ ಉಂಟಾಗುತ್ತೆ. ಸೊ ಇದರಿಂದ ಮಾರ್ಕೆಟ್ ಅಲ್ಲಿ ಸರಕುಗಳ ಸಂಖ್ಯೆ ಕಡಿಮೆ ಆಗುತ್ತೆ, ಬೇಡಿಕೆ ಜಾಸ್ತಿ ಆಗುತ್ತೆ. ಅರ್ಥ ಆಗುತ್ತಲ್ವಾ? ಅಧಿಕ ಬೇಡಿಕೆ ಉಂಟಾದಾಗ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಈ ಸರಕುಗಳ ಸಂಖ್ಯೆ ಕಡಿಮೆ ಇದ್ದಾಗ ಅನುಭೋಗಿಗಳು ಆ ಕೊರತೆಯಲ್ಲಿರುವಂತಹ ಸರಕುಗಳನ್ನು ಕೊಂಡ್ಕೊಳ್ಳೋದಕ್ಕೆ ಇನ್ನೂ ಹೆಚ್ಚಿನ ಬೆಲೆಯನ್ನು ಕೊಡೋದಕ್ಕೆ ಸಿದ್ಧರಾಗ್ತಾರೆ. ಅವಾಗ ಅನುಭೋಗಿಗಳ ನಡುವೆ ಸ್ಪರ್ಧೆ ಏರ್ಪಡುತ್ತೆ ವಸ್ತುಗಳನ್ನ ಕೊಂಡ್ಕೊಳ್ಳೋದಕ್ಕೆ. ಕಡಿಮೆ ಸಂಖ್ಯೆ ವಸ್ತುಗಳಿದ್ದಾಗ
ಕಡಿಮೆಗಳಿದ್ದು ಅನುಭವಿಗಳು ಜಾಸ್ತಿ ಇದ್ದಾಗ ಆ ವಸ್ತುಗಳನ್ನು ಕೊಂಡ್ಕೊಳ್ಳೋದಕ್ಕೆ ಅನುಭವಿಗಳ ನಡುವೆ ಸ್ಪರ್ಧೆ ಏರ್ಪಡುತ್ತೆ. ಅವಾಗ ಅವರು ಆ P1 ಬೆಲೆಗಿಂತ ಹೆಚ್ಚಿನ ಬೆಲೆಯನ್ನು ಕೊಡೋದಕ್ಕೆ ಸಿದ್ಧರಾಗ್ತಾರೆ. ಓಕೆನಾ? ಅವಾಗ ಮತ್ತೆ ಏನಾಗುತ್ತೆ, ಬೆಲೆ ಹೆಚ್ಚಾಗ್ತಾ ಬಂದು ಎಲ್ಲಿ ಬೇಡಿಕೆ ಮತ್ತು ಪೂರೈಕೆ ಒಂದೊಂದು ಛೇದಿಸ್ತಾವ ಅಲ್ಲಿ ಮತ್ತೆ ಅದು ಸಮತೋಲನ ಬೆಲೆಗೆ ಬಂದು ತಲುಪುತ್ತೆ. ಈ ಕಾಣದ ಕೈ ಅಂತ ಇದೆಯಲ್ಲ ಅದು ಈ ಕೆಲಸ ಮಾಡೋದು. ಯಾವಾಗ ಮಾರ್ಕೆಟ್ ಅಧಿಕ ಬೇಡಿಕೆ ಉಂಟಾಗುತ್ತೋ ಅಲ್ಲಿ ಸರಕುಗಳ ಕೊರತೆ ಉಂಟಾಗುತ್ತೆ. ಅವಾಗ ಅನುಭವಿಗಳ ನಡುವೆ ಸ್ಪರ್ಧೆ ಏರ್ಪಡುತ್ತೆ ಸರಕುಗಳನ್ನು ಕೊಂಡ್ಕೊಳ್ಳೋದಕ್ಕೆ. ಆಗ ಅನುಭವಿಗಳು ಈ P1 ಬೆಲೆಗಿಂತ ಹೆಚ್ಚಿನ ಬೆಲೆಯನ್ನು ಕೊಡೋದಕ್ಕೆ ಸಿದ್ಧರಾಗ್ತಾರೆ. ನೆಕ್ಸ್ಟ್ ಅದು ಹಾಗೆ ಹೆಚ್ಚಾಗ್ತಾ ಹೋಗಿ ಎಲ್ಲಿ ಈ ಬೇಡಿಕೆ ಮತ್ತು ಪೂರೈಕೆಗಳು ಮತ್ತೆ ಸಮಗೊಳ್ತಾವ ಅಲ್ಲಿ ಸಮತೋಲನ ಬೆಲೆಗೆ ಬಂದದ್ದು ಮತ್ತೆ ತಲುಪುತ್ತೆ, OP ಬೆಲೆಗೆ ಬಂದು ತಲುಪುತ್ತೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಹೀಗೆ ಕಾಣದ ಕೈ ಏನ್ ಮಾಡುತ್ತೆ ಅಂದ್ರೆ ಅನುಭವಿಗಳು ಮತ್ತು ಉತ್ಪಾದಕರಿಗೆ ಮತ್ತೆ ಸಮತೋಲನತೆ ಚಲಿಸುವಂತೆ ಅದು ನಿರ್ದೇಶಿಸಿ ಮಾರ್ಗದರ್ಶನ ಮಾಡುತ್ತೆ. ಓಕೆನಾ? ಹಾಗೆ ನೆಕ್ಸ್ಟ್ ಬೆಲೆ OP ಇಂದ OP2 ಗೆ ಹೆಚ್ಚಾದಾಗ ಏನಾಗುತ್ತಪ್ಪ ಅಂತಂದ್ರೆ ಯಾವುದೇ ಒಂದು ವಸ್ತು ಮಾರ್ಕೆಟ್ ಅಲ್ಲಿ ಬೆಲೆ ಹೆಚ್ಚಾದಾಗ ಅಲ್ಲಿ ಬೇಡಿಕೆ ಕಡಿಮೆ ಆಗುತ್ತೆ, ಪೂರೈಕೆ ಏನಾಗುತ್ತೆ ಜಾಸ್ತಿ ಆಗುತ್ತೆ. ಯಾವಾಗ ಬೆಲೆ OP ಇಂದ ಸಮತೋಲನ ಬೆಲೆ OP ಇಂದ OP2 ಗೆ ಜಾಸ್ತಿ ಆಗುತ್ತೋ ಅವಾಗ ಸಹಜವಾಗಿ ಬೇಡಿಕೆ ಪ್ರಮಾಣ OP ಇಂದ OP1 ಗೆ ಕಡಿಮೆ ಆಗುತ್ತೆ. ನೋಡಿ, ಈ ಪ್ರೈಸ್ ಲೈನ್ ನ P2 ಪ್ರೈಸ್ ಲೈನ್ ನಾವು ಎಕ್ಸ್ಟೆಂಡ್ ಮಾಡ್ತಾ ಹೋದಾಗೆ ಅದು DD ರೇಖೆನ Q1 ನಲ್ಲಿ ಛೇದಿಸಿದೆ, ಸಪ್ಲೈ ರೇಖೆನ Q2 ನಲ್ಲಿ ಛೇದಿಸಿದೆ. ಅಂದ್ರೆ ಅದರ ಅರ್ಥ ಏನಪ್ಪಾ ಅಂದ್ರೆ ಬೆಲೆ OP ಇಂದ OP2 ಗೆ ಜಾಸ್ತಿ ಆದಾಗ ಅಲ್ಲಿ ಬೇಡಿಕೆ ಪ್ರಮಾಣ OP ಇಂದ OP1 ಗೆ ಕಡಿಮೆ ಆಗುತ್ತೆ, ಅದರ ಪೂರೈಕೆ ಪ್ರಮಾಣ OP ಇಂದ OP2 ಗೆ ಹೆಚ್ಚಾಗುತ್ತೆ. ಅಂದ್ರೆ ಮಾರ್ಕೆಟ್ ಅಲ್ಲಿ NM ಪ್ರಮಾಣದ ಅಧಿಕ ಪೂರೈಕೆ ಉಂಟಾಗುತ್ತೆ. ಅಂದ್ರೆ ಸರಕುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಬೇಡಿಕೆ ಕಡಿಮೆ ಆಗಿ ಪೂರೈಕೆ ಜಾಸ್ತಿ ಆದಾಗ ಸಹಜವಾಗಿ ಮಾರ್ಕೆಟ್ ಅಲ್ಲಿ ಅಧಿಕ ಪೂರೈಕೆ ಉಂಟಾಗುತ್ತೆ, ಸರಕುಗಳು ಜಾಸ್ತಿ ಆಗ್ತವೆ, ಕೊಂಡ್ಕೊಳ್ಳೋದು ಕಡಿಮೆ. ಅವಾಗ ಏನಾಗುತ್ತೆ, ಈ ಮಾರಾಟಗಾರರ ನಡುವೆ ತಮ್ಮ ವಸ್ತುಗಳನ್ನು ಮಾರಾಟ ಮಾಡ್ಕೊಳ್ಳೋದಕ್ಕೆ ಸ್ಪರ್ಧೆ ಏರ್ಪಡುತ್ತೆ, ಕಾಂಪಿಟೇಷನ್ ಆಗುತ್ತೆ. ಅರ್ಥ ಆಗುತ್ತಲ್ವಾ? ಸೊ ಅವಾಗ ಆ ಏನು ಉತ್ಪಾದಕರು ಅಥವಾ ಮಾರಾಟಗಾರರಿದ್ದಾರೆ ಅವರು ತಮ್ಮ ವಸ್ತುಗಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಮಾರಾಟ ಮಾಡ್ಕೊಳ್ಳೋದಕ್ಕೆ ಬೆಲೆಯನ್ನ ಮತ್ತೆ ಕಡಿಮೆ ಮಾಡೋದಕ್ಕೆ ಸಿದ್ಧರಾಗ್ತಾರೆ. ಅವಾಗ ಅವ್ರು ಏನ್ ಮಾಡ್ತಾರೆ, ಕಾಂಪಿಟೇಷನ್ಗೋಸ್ಕರ ಸರಕುಗಳನ್ನು ಮಾರಾಟ ಮಾಡ್ಕೊಳ್ಳೋದಕ್ಕೋಸ್ಕರ ಬೆಲೆಯನ್ನು OP2 ಇಂದ ಕಡಿಮೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ನೆಕ್ಸ್ಟ್ ಅದು ಕಡಿಮೆ ಆಗ್ತಾ ಬಂದು ಮತ್ತೆ ಅದು ಎಲ್ಲಿ ಬೇಡಿಕೆ ಮತ್ತು ಪೂರೈಕೆ ಸಮಗೊಳ್ತಾವ ಅಲ್ಲಿ ಸಮತೋಲನ ಬೆಲೆಗೆ ಬಂದು ತಲುಪುತ್ತೆ. ಹೀಗೆ ಮಾರ್ಕೆಟ್ ಅಲ್ಲಿ ಅಧಿಕ ಪೂರೈಕೆ ಉಂಟಾಗಬಹುದು ಅಥವಾ ಅಧಿಕ ಬೇಡಿಕೆ ಉಂಟಾಗಬಹುದು. ಈ ರೀತಿಯಾದಂತಹ ವ್ಯತ್ಯಾಸಗಳು ಉಂಟಾದಂತಹ ಸಂದರ್ಭದಲ್ಲಿ ಈ ಕಾಣದ ಕೈ ಅಂತ ಏನಿದೆ ಅದು ಮತ್ತೆ ಅದರ ಅನುಭವಿಗಳು ಮತ್ತು ಉತ್ಪಾದಕರನ್ನ ಸಮತೋಲನದ ಚಲಿಸುವಂತೆ ನಿರ್ದೇಶಿಸಿ ಮಾರ್ಗದರ್ಶನ ಮಾಡುತ್ತೆ ಅನ್ನೋದನ್ನ ನಾವಿಲ್ಲಿ ಪ್ರಮುಖವಾಗಿ ತಿಳ್ಕೋಬೇಕು. ಓಕೆನಾ? ಒಟ್ಟಾರೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಯಾವಾಗ ಮಾರುಕಟ್ಟೆ ಬೇಡಿಕೆ ಮಾರುಕಟ್ಟೆ ಪೂರೈಕೆಯನ್ನ ಛೇದಿಸುತ್ತೋ ಅಂದ್ರೆ ಸಮವಾಗುತ್ತೋ, ಮಾರುಕಟ್ಟೆ ಬೇಡಿಕೆ ಮಾರುಕಟ್ಟೆ ಪೂರೈಕೆ ಸಮವಾಗಿರುತ್ತೋ ಆ ಬಿಂದುವಿನಲ್ಲಿ ಸಮತೋಲನ ಸ್ಥಿತಿಯನ್ನು ತಲುಪುತ್ತೆ ಅನ್ನೋದನ್ನ ನಾವಿಲ್ಲಿ ಪ್ರಮುಖವಾಗಿ ನೋಡಬಹುದು. ಅರ್ಥ ಆಗುತ್ತಲ್ವಾ? ಸೊ ಇದನ್ನ ನಿಮಗೆ 6 ಮಾರ್ಕ್ಸ್ ಹೇಳ್ತಾರೆ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಸ್ಥಿರ ಸಂಖ್ಯೆ ಉದ್ಯಮಗಳಿದ್ದಾಗ ಮಾರುಕಟ್ಟೆಯ ಸಮತೋಲನವನ್ನು ಒಂದು ರೇಖಾಚಿತ್ರ ಸಹಾಯದೊಂದಿಗೆ ವಿವರಿಸಿ ಅಂತ. ಓಕೆನಾ? ಅವಾಗ ಈ ಡಯಾಗ್ರಾಮ್ ಬರ್ಬಿಟ್ಟು ಈ ಡಯಾಗ್ರಾಮ್ ಅನ್ನು ನೀಟಾಗಿ ಎಕ್ಸ್ಪ್ಲೈನ್ ಮಾಡಬೇಕು. ಈಗ ಅರ್ಥ ಆಯ್ತಾನೆ? ಹಾ. ಮತ್ತೆ ಮಾರುಕಟ್ಟೆ ಸಮತೋಲನ ಅಂದ್ರೆ ಯಾರು ಹೇಳ್ತೀರಾ? ವಾಟ್ ಇಸ್ ದ ಮೀನಿಂಗ್ ಆಫ್ ಮಾರ್ಕೆಟ್ ಇಕ್ವಿಲಿಬ್ರಿಯಂ? ಮಾರುಕಟ್ಟೆ ಸಮತೋಲನ ಅಂದ್ರೆ ಏನು? ಮಾರುಕಟ್ಟೆಯಲ್ಲಿನ ಎಲ್ಲ ಅನುಭೋಗಿಗಳು ಮತ್ತು ಎಲ್ಲ ಉದ್ಯಮ ಘಟಕಗಳ ಉದ್ದೇಶಗಳನ್ನು ನೋಂದಾಣಿಕೆಯಾಗುವ ಒಂದು ಸನ್ನಿವೇಶವನ್ನು ಮಾರುಕಟ್ಟೆ ಸಂಬಂಧಿಸಿದೆ. ವೆರಿ ಗುಡ್. ಮತ್ತೆ ಮಾರುಕಟ್ಟೆಯ ಸಮತೋಲನ ಅಂದ್ರೆ ಏನು? ಸಿಂಪಲ್ ಆಗಿ ಹೇಳ್ಬೋದಪ್ಪ. ಮಾರುಕಟ್ಟೆ ಸಮತೋಲನ ಅಂದ್ರೆ ಏನಪ್ಪಾ ಅಂದ್ರೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಪ್ರಮಾಣವು ಪೂರೈಕೆ ಪ್ರಮಾಣಕ್ಕೆ ಸಮನಾಗಿರುವಂತ ಸ್ಥಿತಿಯನ್ನ ಮಾರುಕಟ್ಟೆ ಸಮತೋಲನ ಅಂತ ಕರಿತೀವಿ ಅಲ್ವಾ? ಅಲ್ಲಿ ಅನುಭವಿಗಳು ಮತ್ತು ಉತ್ಪಾದಕರ ಉದ್ದೇಶಗಳು ಈಡೇರಲ್ಪಟ್ಟಿರ್ತಾರೆ. ಅನುಭವಿಗಳು ಮತ್ತು ಉತ್ಪಾದಕರ ಉದ್ದೇಶಗಳು ಈಡೇರಲ್ಪಟ್ಟಿರುವಂತಹ ಒಂದು ಸ್ಥಿತಿ ಅದು. ಅಲ್ಲಿ ಮಾರುಕಟ್ಟೆ ಪೂರೈಕೆ ಮಾರುಕಟ್ಟೆ ಬೇಡಿಕೆಗೆ ಸಮವಾಗಿರುತ್ತೆ ಅನ್ನೋದನ್ನ ನಾವು ಪ್ರಮುಖವಾಗಿ ನೋಡಬಹುದು. ಸಮತೋಲನ ಬೆಲೆ ಅಂದ್ರೆ ಯಾವ ಮಾರುಕಟ್ಟೆಯ ಬೇಡಿಕೆ ಮತ್ತು ಮಾರುಕಟ್ಟೆಯ ಪೂರೈಕೆ ಸಮವಾಗಿರುತ್ತದೆ ಅಂತ ಬೆಲೆಯನ್ನು ಸಮತೋಲನ. ಯಾವ ಬೆಲೆಯಲ್ಲಿ ಮಾರುಕಟ್ಟೆ ಬೇಡಿಕೆ ಮಾರುಕಟ್ಟೆ ಪೂರೈಕೆ ಸಮನಾಗಿರುತ್ತದೆಯೋ ಅಂತ ಬೆಲೆಯನ್ನ ಸಮತೋಲನ ಬೆಲೆ ಅಂತ ಕರಿತೀವಿ. ಅಂದ್ರೆ ಮಾರುಕಟ್ಟೆ ಬೇಡಿಕೆ ಮತ್ತು ಪೂರೈಕೆಗಳು ಒಂದನ್ನೊಂದು ಪರಸ್ಪರ ಛೇದಿಸಿದಾಗ ನಿರ್ಧಾರವಾಗುವಂತೆ ಬೆಲೆಯೇ ಸಮತೋಲನ ಬೆಲೆ ಅಲ್ವಾ? ಯಾವ ಬೆಲೆಯಲ್ಲಿ ಮಾರುಕಟ್ಟೆ ಬೇಡಿಕೆಯು ಮಾರುಕಟ್ಟೆ ಪೂರೈಕೆಗೆ ಸಮನಾಗಿರುತ್ತದೆಯೋ ಅಂತ ಬೆಲೆಯನ್ನ ಸಮತೋಲನ ಬೆಲೆ ಅಂತ ಕರಿತೀವಿ. ಹೌದಲ್ಲ? ಮತ್ತೆ
ಭೂಮಿಕಾ ಏನಪ್ಪ ಸಮತೋಲನ ಬೆಲೆ ಅಂದ್ರೆ ಯಾವ ಬೆಲೆಯಲ್ಲಿ ಮಾರುಕಟ್ಟೆಯ ಬೇಡಿಕೆಗೂ ಮಾರುಕಟ್ಟೆಯ ಸಮನಾಗಿರುತ್ತದೆಯೋ ಅಂತ ಬೆಲೆಯನ್ನ ಸಮತೋಲನ ಬೆಲೆ ಅಂತ ಕರೀತಾರೆ. ಸಮತೆಯ ಬೆಲೆ ಅಲ್ಲ, ಸಮತೋಲನ ಬೆಲೆ. ಪುಷ್ಪ, ಮಾರುಕಟ್ಟೆ ಸಮತೋಲನ ಅಂದ್ರೆ ಏನು? ಮಾರುಕಟ್ಟೆಯಲ್ಲಿ ಏನೇನು ಎಲ್ಲ ಅನುಭೋಗಿಗಳು ಮತ್ತು ಉದ್ಯಮ ಘಟಕಗಳನ್ನು ಹಾ. ಉದ್ದೇಶಗಳನ್ನು ಉದ್ಯಮ ಘಟಕಗಳ ಉದ್ದೇಶಗಳನ್ನು ಹ್ಮ್ ಹೊಂದಾಣಿಕೆಯಾಗುವ ಒಂದು ಸನ್ನಿವೇಶವನ್ನು ಮಾರುಕಟ್ಟೆ ಸಮತೋಲನ ಈಗ ನೋಡ್ತೀನಿ ಕೈ ಇರ್ತದೆ. ಮಾರುಕಟ್ಟೆಯಲ್ಲಿ ಎಲ್ಲ ಅನುಭೋಗಿಗಳು ಮತ್ತು ಎಲ್ಲ ಉದ್ಯಮ ಘಟಕಗಳು ಉದ್ದೇಶಗಳನ್ನು ಈಗ ಇರೋದನ್ನ ಹೇಳಕ್ ಬರಲ್ಲ ನಿಮಗೆ. ಹಾ ಹೊಂದಾಣಿಕೆಯಾಗುವ ಒಂದು ಸನ್ನಿವೇಶವನ್ನು ಮಾರುಕಟ್ಟೆ ಸಮತೋಲನ ಎನ್ನುತ್ತೇವೆ. ನೀನ್ ಹೇಳಮ್ಮ. ಮಾರುಕಟ್ಟೆಯ ಎಲ್ಲ ಅನುಭೋಗಿಗಳು ಮತ್ತು ಎಲ್ಲ ಉದ್ಯಮ ಘಟಕಗಳ ಉದ್ದೇಶಗಳ ಹೊಂದಾಣಿಕೆಯನ್ನು ಉದ್ದೇಶಗಳು ಉದ್ದೇಶಗಳ ಘಟಕಗಳ ಉದ್ದೇಶಗಳು ಹೊಂದಾಣಿಕೆಯ ನೋಡ್ಕೊಂಡು ಹೇಳಮ್ಮ ಕೈ ಹಿಡ್ಕೊಂಡು. ಮಾರುಕಟ್ಟೆಯಲ್ಲಿ ಎಲ್ಲ ಅನುಭೋಗಿಗಳು ಮತ್ತು ಎಲ್ಲ ಉದ್ಯಮ ಘಟಕಗಳ ಉದ್ದೇಶಗಳು ಹೊಂದಾಣಿಕೆಯಾಗುವ ಒಂದು ಸನ್ನಿವೇಶವನ್ನು ಮಾರುಕಟ್ಟೆಯ ಸಮತೋಲನ. ಐಶ್ವರ್ಯ ಹೇಳಮ್ಮ. ಏನಮ್ಮ ಮಾರುಕಟ್ಟೆ ಸಮತೋಲನ ಅಂದ್ರೆ? ಮಾರುಕಟ್ಟೆಯಲ್ಲಿನ ಎಲ್ಲ ಅನುಭೋಗಿಗಳು ಮತ್ತು ಎಲ್ಲ ಉದ್ಯಮ ಘಟಕಗಳ ಉದ್ದೇಶಗಳ ಹೊಂದಾಣಿಕೆಯಾಗುವ ಒಂದು ಸನ್ನಿವೇಶವನ್ನು ಮಾರುಕಟ್ಟೆ ಸಮತೋಲನ ಎನ್ನುತ್ತೇವೆ. ಕಂಪನ ಹೇಳಮ್ಮ. ನೀಟಾಗಿ ನೋಡ್ಕೊಂಡು ಹೇಳಮ್ಮ. ಮಾರುಕಟ್ಟೆಯಲ್ಲಿನ ಎಲ್ಲ ಅನುಭೋಗಿಗಳು ಮತ್ತು ಎಲ್ಲ ಉದ್ಯಮ ಘಟಕಗಳ ಉದ್ದೇಶಗಳು ಘಟಕಗಳ ನೋಡ್ಕೊಂಡು ಹೇಳಕ್ ಬರಲ್ಲಮ್ಮ ನಿಮಗೆ. ಮಾರುಕಟ್ಟೆಯಲ್ಲಿನ ಎಲ್ಲ ಅನುಭೋಗಿಗಳು ಮತ್ತು ಎಲ್ಲ ಉದ್ಯಮ ಘಟಕಗಳ ಉದ್ದೇಶಗಳು ಹೊಂದಾಣಿಕೆಯಾಗುವ ಒಂದು ಸನ್ನಿವೇಶವನ್ನು ಮಾರುಕಟ್ಟೆಯ ಸಮತೋಲನ ಎನ್ನುತ್ತೇವೆ. ಮತ್ತೆ ಇಷ್ಟು ಹೇಳ್ಬೇಕು. ಳು ಳಾಗು ವ್ಯತ್ಯಾಸ ಇಲ್ವಾ? ಹೇಳಮ್ಮ. ಮಾರುಕಟ್ಟೆಯಲ್ಲಿನ ಎಲ್ಲ ಅನುಭೋಗಿಗಳು ಮತ್ತು ಎಲ್ಲ ಉದ್ಯಮ ಘಟಕಗಳ ಉದ್ದೇಶಗಳು ಹೊಂದಾಣಿಕೆಯಾಗುವ ಒಂದು ಸನ್ನಿವೇಶವನ್ನು ಮಾರುಕಟ್ಟೆ ಸಮತೋಲನ ಎನ್ನುತ್ತೇವೆ. ಗಫ್ರಿನ್ ಹೇಳ್ರಿ. ಸಮತೋಲನ ಬೆಲೆ ಅಂದ್ರೆ ಏನ್ರಿ? ನೀವೇನ್ರಿ ಸಮತೋಲನ ಬೆಲೆ? ಯಾವ ಬೆಲೆಯಲ್ಲಿ ಮಾರುಕಟ್ಟೆ ಬೇಡಿಕೆಗೆ ಮಾರುಕಟ್ಟೆ ಪೂರೈಕೆಗೆ ಸಮನಾಗಿರುತ್ತದೆಯೋ ಅಂತಹ ಬೆಲೆಯನ್ನು ಸಮತೋಲನ ಬೆಲೆ ಎನ್ನುತ್ತೇವೆ. ಯಾವ ಬೆಲೆಯಲ್ಲಿ ಮಾರುಕಟ್ಟೆ ಬೇಡಿಕೆಯು ಮಾರುಕಟ್ಟೆ ಪೂರೈಕೆಗೆ ಸಮನಾಗಿರುತ್ತದೆಯೋ ಅಂತಹ ಬೆಲೆಯನ್ನು ಸಮತೋಲನ. ಸದ್ಯ ಮಾರುಕಟ್ಟೆ ಸಮತೋಲನ ಅಂದ್ರೆ ಏನು? ಉದ್ಯಮ ಘಟಕಗಳ ಉದ್ದೇಶಗಳು ಹೊಂದಾಣಿಕೆಯಾಗುವ ಒಂದು ಸನ್ನಿವೇಶವನ್ನು ಮಾರುಕಟ್ಟೆ ಸಮತೋಲನ ಅನುಭವ. ಸಮತೋಲನ ಬೆಲೆ ಅಂದ್ರೆ ನೋಡ್ಕೊಂಡು ಹೇಳ್ಬೇಕು. ಬೇಕು. ಯಾವ ಬೆಲೆಯಲ್ಲಿ ಮಾರುಕಟ್ಟೆ ಪೂರೈಕೆಗೆ ಸಮನಾಗಿರುತ್ತದೆಯೋ ಬೆಲೆಯನ್ನು ಕಾವ್ಯಪ್ಪ ಹೇಳಮ್ಮ. ಬೆಲೆ ಯಂತ್ರ ಅಂದ್ರೆ ನಮ್ಮ ಬೆಲೆ ಯಂತ್ರ ಅಂದ್ರೇನು? ಬೆಲೆ ಅಂತಸ್ತಲ್ಲ, ಬೆಲೆ ಯಂತ್ರ. ಬೆಲೆ ಯಂತ್ರ ತುಂಬಾ ಸಿಂದಿಲ್ಲ ಅದು. ಎಲ್ಲಿರ್ತವ ಬೆಲೆ ಯಂತ್ರ?
ಓದೋದು. ಬೇಡಿಕೆ ಮತ್ತು ಪೂರೈಕೆ ಶಕ್ತಿಗಳಿಂದ ಬೆಲೆ ನಿರ್ಧಾರವಾಗುವ ಪ್ರಕ್ರಿಯೆಯನ್ನು ಬೆಲೆ ಎಂದು ಎನಿಸುತ್ತದೆ. ಬೆಲೆ ಅಂತ ಅಂದ್ರೆ ಬೇಡಿಕೆ ಮತ್ತು ಪೂರೈಕೆ ಶಕ್ತಿಯಿಂದ ಸರಕಿನ ಬೆಲೆ ನಿರ್ಧಾರವಾಗುವಂತ ಪ್ರಕ್ರಿಯೆಯನ್ನ ಬೆಲೆ ಅಂತ ಅಂತಾರೆ. ಮಾರ್ಕೆಟ್ ಅಲ್ಲಿ ಸರಕಿನ ಬೆಲೆ ಆ ಸರಕಿನ ಬೇಡಿಕೆ ಮತ್ತು ಪೂರೈಕೆ ಶಕ್ತಿಗಳಿಂದ ನಿರ್ಧಾರವಾಗುತ್ತೆ. ಸೊ ಈ ಒಂದು ಪ್ರಕ್ರಿಯೆಯನ್ನು ಬೆಲೆ ಯಂತ್ರ ಅಂತ ಕರೀತೀವಿ. ಓಕೆನಾ? ಅದನ್ನ ಆಡಳಿತ ಮಂತ್ರಿಯವರು ಏನಂತ ಕರೀತಾರೆ? ಮಾರುಕಟ್ಟೆ. ಅದು ಹೊಂದಿಸಿ ಬರೆಯಲಿದೆ ನೋಡಿ. ಇದೆಯಾ? ಯಾಕೆ ಫೈನಾನ್ಸ್ ಇದೆ ನೋಡಿ. ಮತ್ತೆ 6 ಮಾರ್ಕ್ಸ್ ಪ್ರಶ್ನೆ ಇದೆ ಅಲ್ವಾ? ಎರಡನೇ ಪ್ರಶ್ನೆ ಇದೆ ನೋಡಿ. ಸ್ಥಿರ ಸಂಖ್ಯೆಯ ಉದ್ಯಮ ಘಟಕಗಳೊಂದಿಗೆ ಮಾರುಕಟ್ಟೆ ಸಂಬಂಧಗಳನ್ನು ರೇಖಾಚಿತ್ರದ ಸಹಾಯದಿಂದ ವಿವರಿಸಿ. ಇದೆಯಾ?